ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾರ್ಕೆಟ್ ಸ್ಟೈಲಲ್ಲಿ ಮನೆಯಲ್ಲೇ ಹೇಗೆ ಕಂಡೆನ್ಸ್ಡ್ ಮಿಲ್ಕನ್ನು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ನೀವು ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು. ತುಂಬಾ ಸೇಮ್ ಟೇಸ್ಟ್ ಚೆನ್ನಾಗಿ ಹಾಗೇ ಇರುತ್ತೆ. ಸೊ ಮೊದಲು ಇಲ್ಲೊಂದು ಬಾಣಲೆಗೆ 2 ಕಪ್ಪಷ್ಟು ಹಾಲು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಸಕ್ಕರೆ ಮತ್ತು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಹಾಲು, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಕಾರ್ನ್ಫ್ಲೋರನ್ನು ಸೇರಿಸೋಣ. ಹಾಗೆ ಮತ್ತು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಸ್ವಲ್ಪ ದಪ್ಪ ತಳ ಇರುವಂಥ ಬಾಣಲೆ ತೊಗೊಂಡ್ರೆ ಒಳ್ಳೆಯದು, ಅಥವಾ ನೀವು ಇದನ್ನು ಪ್ಯಾನನ್ನು, ಯಾಕಂದರೆ ಅದು ಮತ್ತು ನೀವು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸ್ಟರ್ ಮಾಡುವಾಗ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಅದ್ರ ಮೇಲೆ ಇಡಿ. ಒಂದು ಸ್ಪ್ಯಾಚುಲಾ ಸಹಾಯದಿಂದ ನೀಟಾಗಿ ಇದನ್ನು ಸ್ಟಿರ್ ಮಾಡ್ತಾರೆ, ಚೆನ್ನಾಗಿ ತಿರುಗಿಸ್ಕೊಳ್ತಾರೆ. ಇದು ಮಾತ್ರ ನೀವು ಕೈ ಬಿಡಬಾರ್ದು, ತಳ ಹಿಡಿಯುತ್ತೆ. ಹಾಗಾಗಿ ಕಂಟಿನ್ಯೂಯಸ್ ಆಗಿ ಅದನ್ನು ತಿರುಗಿಸ್ತಾನೆ ಇರಬೇಕು, ಸ್ಟಿರ್ ಮಾಡ್ತಾ ಇರಬೇಕು. ಸ್ಟಾರ್ಟಿಂಗಲ್ಲಿ ನೋಡಿ ಬಬಲ್ಸ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ, ಸೈಡಲ್ಲೆಲ್ಲ ಸಣ್ಣ ಬಬಲ್ಸ್ ಬಂದು ಮತ್ತು ಸ್ವಲ್ಪ ಮೇಲೆ ಉಕ್ಕು ಬಂದವರಾಗಿ ಆಗ್ತದೆ. ಸೊ ಒಂದು 2-3 ಮಿನಿಟ್ಸ್ ನೀಟಾಗಿ ಮಾಡಿ. ಇದು ನಿಮ್ಗೆ ಹೇಗಿರುತ್ತೆ ಅಂದರೆ ಮಾಡ್ಕೊಳ್ಳೋಕೆ ಈಸಿ ಆಗಿರುತ್ತೆ. ಮನೆಯಲ್ಲಿರೋ ಇಂಗ್ರೀಡಿಯೆಂಟಲ್ಲೇ ಮಾಡ್ಕೊಳ್ಬೋದು. ಸೇಮ್ ಮಾರ್ಕೆಟ್ ಸ್ಟೈಲಲ್ಲೇ ಇರುತ್ತೆ. ಅದರ ಟೇಸ್ಟಲ್ಲಿ ಏನೂ ಚೇಂಜ್ ಇರೋದಿಲ್ಲ. ನೋಡಿ ಈ ಥರ ತಿಕ್ಕಾಗ್ತಾ ಹೋಗುತ್ತಲ್ಲ, ಈಗ ಮಗ್ಸ್ತಾ ಇರುವಾಗ ಅದು ನಿಮಗೆ ಅಂದರೆ ಒಂದು ಲೇಯರ್ ಸ್ಪ್ಯಾಚುಲನ್ನು ತೆಗೆದು ನೋಡಿದ್ರೆ ನೀವು ಅದ್ರ ಮೇಲೆ ಒಂದು ಲೇಯರ್ ಕೋಟಿಂಗ್ ಅನ್ನೋದು ಮಾಡಿರುತ್ತೆ. ಆವಾಗ ನಿಮಗೆ ಅದ್ರದ್ದು ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ ಈ ಥರ ಒಂದು ಲೇಯರ್ ಕಾಣ್ತಿದೆ, ಸ್ವಲ್ಪ ದಪ್ಪ ಬಂದಿದೆ, ಈ ಟೆಕ್ಸ್ಚರ್ ಕರೆಕ್ಟಾಗಿದೆ. ಸೊ ಈಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಇಲ್ಲಿ ಎಷ್ಟು ಕರೆಕ್ಟಾಗಿ ಕ್ರೀಮಿಶ್ ಆಗಿದೆ, ಲೈಟಾಗಿ ಕ್ರೀಮಿಶ್ ಆಗಿದೆ. ಇದನ್ನು ನಾವು ಕೂಲ್ ಆಗೋಕ್ಕೆ ಬಿಡಬೇಕಾಯ್ತು. ಇದು ಪರ್ಫೆಕ್ಟಾಗಿದೆ. ಈ ಥರ ಆಗುವಾಗ ಇದು ಮಾಡಿದರೆ ಸಾಕು, ಇಷ್ಟಾಗುವಷ್ಟು ನೀವು ಮಗ್ಸ್ಕೊಂಡ್ರೆ ಸಾಕು. ಈಗ ಇದು ಕೂಲ್ ಆಗೋಕ್ಕೆ ಬಿಡೋಣ. ನೋಡಿ ಕೂಲ್ ಆದಮೇಲೆ ಅದನ್ನು ನಾವು ಒಂದು ಗ್ಲಾಸ್ ಜಾರಲ್ಲೂ ಅಥವಾ ಗ್ಲಾಸು ಕಂಟೈನರಲ್ಲೂ ಹಾಕ್ಕೊಂಡು ನೀವು ಫ್ರಿಜ್ಜಲ್ಲಿ ನೀವು ಸ್ವಲ್ಪ ದಿನಗಳ ಕಾಲ ಇದನ್ನು ಇಟ್ಕೊಳ್ಬೋದು. ಯಾವುದೇ ಗೊತ್ತೇ ಆಗಲ್ಲ. ಸೇಮ್ ನೀವಂದರೆ ಇದನ್ನು ಯಾವುದೇ ಸ್ವೀಟ್ ಮಾಡೋಕ್ಕಾಗಲಿ, ಡೆಸರ್ಟ್ ಮಾಡೋಕ್ಕಾಗಲಿ, ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ನಮಗೇನಾಗುತ್ತೆ ಅಂದರೆ ತಟ್ಟಂತ ಬೇಕಂದ ತಕ್ಷಣ ಈ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಕಡೆಯೂ ಈಸಿಯಾಗಿ ಸಿಗೋದಿಲ್ಲ. ಮತ್ತು ಕೆಲವು ಕಡೆ ಸಿಕ್ಕಿದರೆ ಸಹ ಏನಂದರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ಅದನ್ನು ನಾವು ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು. ನೋಡಿ ಟೆಕ್ಸ್ಚರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗಿಲ್ಲಿ. ನೋಡಿ ನೋಡುವಾಗಲೇ ಗೊತ್ತಾಗ್ತದೆ, ಏನಾದರೂ ಡಿಫ್ರೆನ್ಸ್ ಕಾಣ್ತಾ ಇದೆಯಾ ನಿಮಗೆ? ಇಲ್ಲ ಅಲ್ವಾ? ನೋಡಿ ಇಲ್ಲಿ ಟೆಕ್ಸ್ಚರು ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ವೀಡಿಯೋಸನ್ನು. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.